ನೋಡ್ಲಿಕ್ಕೆ ಅಂತ್ಯದನ್ನ ನೋಡ್ಲಿಕ್ಕೆ ಕಿವಿ ಖಾಲಿ ಇರಬೇಕಲ್ಲ, ಇದು ಕಣ್ಣು ಖಾಲಿ ಇರಬೇಕಲ್ಲ. ಹಾಗಾಗಿ ಕಣ್ಣು ಖಾಲಿ ಇರಲಿಲ್ಲ, ಕಿವಿಯೂ ಖಾಲಿ ಇರಲಿಲ್ಲ. ಆನಂತರ ಇದನ್ನ ಮತ್ತೆ ಹೇಳ್ತಾರೆ ಅವರು ಏನಂದ್ರೆ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಈ ಕೈಗಳು ನಿನ್ನನ್ನು ಪೂಜೆ ಮಾಡಿ 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 ತುಂಬಿಬಿಟ್ಟವ, ಅನ್ಯ ಪೂಜೆ ಮಾಡಲಿಕ್ಕೆ ಇದಕ್ಕ ಜಾಗ ಇಲ್ಲ ಏನ್ರಿ, ಈ ಕೈಗಳೊಳಗೆ ಜಾಗ ಇಲ್ಲ. ಮನವು ತುಂಬಿದ ಬಳಿಕ ಪೂಜಿಸಲಿಲ್ಲ, ಇದನ್ನ ನೆನೆ ಆಗಲಿಲ್ಲ. ಮನಸ್ಸು ತುಂಬಿದ ಮ್ಯಾಲ ನೆನೆಸ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲ ನೀನೇ ತುಂಬಿಕೊಂಡಿದೀಯಾ, ಇನ್ನು ಅನ್ಯದನ್ನ ತುಂಬಿಕೊಳ್ಳಿಕ್ಕೆ ನನ್ನ ಹತ್ರ ಇಲ್ಲ. ಅದಕ್ಕಾಗಿ ಸಂಪೂರ್ಣ ಎಲ್ಲವೂ ನೀನೇ ಆದ ಕಾರಣ ಅವ್ರು ಹೇಳ್ತಾರೆ ಏನಂದ್ರೆ, ಮಹಾ ಅಂತ ನಮ್ಮ ಲಿಂಗ ದೇವನ ಯಾರ ತುಂಬಿಕೊಂಡಿದ್ದೆ ನಾನು, ಆ ದೇವನನ್ನ ತುಂಬಿಕೊಂಡನಿ ಅನ್ನುವಂಥದ್ದು. ಅದಕ್ಕಾಗಿ ಅವನು ಕೊಟ್ಟಿರುವಂತಹ ಈ ಶರೀರವನ್ನ, ಈ ಶರೀರದೊಳಗ ಅವನನ್ನಲ್ಲದೆ ಬೇರೆ ಇನ್ನಾರನ್ನ ತುಂಬಿಕೊಳ್ಳಿಕ್ಕೆ ಸಾಧ್ಯ? ಹೌದಲ್ರಿ? ಯಾರು ಕೊಟ್ಟಿದ್ದೀ ದೇಹ? ದೇವರು ಕೊಟ್ಟಿದ್ದಲ್ಲ. ಮತ್ತೆ ಅವನು ತುಂಬಿಕೊಳ್ಳಾರ್ದ ಇನ್ಯಾರು ತುಂಬಿಕೊಳ್ತೀರಿ ಏನ್ರಿ? ಏಕಚ್ಚಿತ್ ಒಂದು ಹುಡುಗಿ ಒಂದು ಹುಡುಗನ್ ತುಂಬಿಕೊಂಡ್ಲು ಅಂದ್ರೆ ಕುಂತ್ರು ಕಣ್ಣಾಗ ಅವನೇ, ಕೇಳಿಸ್ಕೊಂಡ್ರೆ ಅವಂದೇ ಶಬ್ದ ಏನ್ರಿ, ಮಲ್ಕೊಂಡ್ರೆ ಅವಂದೇ ಕನಸು, ಹಿಂಗೆಲ್ಲ ತುಂಬಿಕೊಂಡಿರ್ತಾವಂತೆ. ಅರ್ಥ ಆಯ್ತಿಲ್ಲ? ಒಂದು ಹುಡುಗಂದ ಒಂದು ಹುಡುಗಿ ಇಷ್ಟೆಲ್ಲ ತುಂಬಿಕೊಂಡಿರ್ತಾವಂತಂದ್ರ ದೇವ್ರದ್ದು ಇಷ್ಟೆಲ್ಲ ಯಾರಾದ್ರೂ ತುಂಬಿಕೊಂಡಿರೇನು? ಯಾರು ಇಲ್ಲ. ಇಷ್ಟೆಲ್ಲ ನೀವು ತುಂಬಿಕೊಂಡಿದ್ರಿ ಅಂತಂದ್ರ ದೇವ್ರನ್ನ ಹುಡುಕೊಂಡು ನೀವು ಹೋಗೋ ಅವಶ್ಯಕತೆ ಇರಲಿಲ್ಲ. ದೇವರೇ ನಿಮ್ಮಲ್ಲಿ ವಾಸವಾಗಿದ್ದ ಏನ್ರಿ, ನಿಮ್ಮ ದೇಹದೊಳಗ ಅವನೇ ವಾಸವಾಗಿದ್ದ. ಅವನು ವಾಸವಾದಾಗ ಇದು ದೇವಾಲಯ ಆಗ್ತದ. ಈ ರೀತಿ ವಾಸವನ್ನ ಮಾಡ್ಕೋಬೇಕಾಗ್ತದ, ಈ ರೀತಿ ತುಂಬಿಕೊಳ್ಬೇಕಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೋಡಿ, ಈ ಜೀವನದಲ್ಲಿ ಯಾವುದೂ ಹುರುಳಿಲ್ಲ ಏನ್ರಿ, ಯಾವುದೂ ಹುರುಳಿಲ್ಲ. ಈ ಜೀವನ ಅಂತಕ್ಕಂಥದ್ದು ಒಂದು ಬಿಚ್ಚುವ ಪಟ್ಟಣ ಇದ್ದ ಹಾಗೆ ಏನ್ರಿ, ಈ ಜೀವನ ಒಂದು ಬಿಚ್ಚತಕ್ಕಂತಹ ಪಟ್ಟಣ. ಅಂದ್ರೆ ಮದುವೆ ಆಗಿರ್ತಕ್ಕಂತಹ ಮದುವೆ ಗಂಡ ಹೆಂಡತಿಗೆ ಮದುವೆ ಒಳಗೆ ಒಂದು ಪಟ್ಟಣ ಕಟ್ಟಿ ಚೇಡಸಾಕ ಜೋಕಿಗೆ ಈ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಒಂದು ಪಟ್ಟಣ ಕಟ್ಟಿರ್ತಾರಂತ್ರಿ, ತಗೊಂಡು ಹೋಗಿ ಬಿಚ್ಚಾಕೊಡ್ತಾರಂತ. ಅದನ್ನ ಬಿಚ್ಕೊಂತ ಹೋದ್ರೆ ಏನಿರ್ತತ್ರಿ ಅದ್ರೊಳಗೆ? ನೋಡಿಲ್ಲ ನೀವು ಯಾರು? ಚಾಕ್ಲೇಟ್. ಅರೇಮ್ಮ ಬರೀ ನಿಮ್ಮ ಮುಂದೆ ಹೇಳ್ತಾನೆ ಹಾಳಿ ದಾರ ಇರ್ತದ ಏನ್ರಿ, ಸುತ್ತಿ 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 ಅವ್ ಬಿಚ್ಚಾಕ ಕೊಡ್ತಾರ ಏನ್ರಿ, ಬಿಚ್ಚಲಿಕ್ಕೆ ಕೊಡ್ತಾರ ಸುಮ್ಮನೆ ಚೇಷ್ಟೆಗೋಸ್ಕರವಾಗಿ. ಆ ಬಿಚ್ಕೊಂತ ಹೋದಂಗ ಎಲ್ಲ ಏನದು ಖಾಲಿ ಖಾಲಿ. ಹೌದಲ್ಲ? ಈರುಳ್ಳಿ ಅಂದ್ರ ಉಳ್ಳಾಗಡ್ಡಿ ಅದನ್ನ ತೆಗಿತಾ ಹೋಗ್ರಿ, ಸಿಪ್ಪೆಯನ್ನ ಏನಿರ್ತತಿ ಖಾಲಿ ಏನ್ರಿ, ಖಾಲಿ ಎಲ್ಲ ಬಿಚ್ಚತಾ ಹೋದ್ರು ಸಿಪ್ಪೆ 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 ಸಿಪ್ಪೆನೆ ಇರ್ತಕ್ಕಂಥದ್ದು. ಹಾಗೆ ಈ ದೇಹವು ಕೂಡ ಏನಿದೆ ಅಂತ ಹೇಳಿದ್ರೆ ಖಾಲಿ ಖಾಲಿ, ಹೆಂಡತಿ ಖಾಲಿ, ಮಕ್ಕಳ ಖಾಲಿ ಏನ್ರಿ, ಮನೆ ಖಾಲಿ ಏನ್ರಿ. ಮಾತಾಜಿ ನಮ್ಮ ಹುಚ್ಚ ಹಿಡಿಸ್ತೀರ ನೀವು ಎಲ್ಲರನ್ನ ಖಾಲಿ ಮಾಡಿ ಅಂದಿದ್ದೀರಿ. ಇಲ್ಲ, ಇರ್ಬೇಕಾದ್ರೆ ಅಟ್ಟೆ ಇವರು ಅಂತ ಏನ್ರಿ, ಎಲ್ಲರೂ ಖಾಲಿ, ಆಸ್ತಿ ಖಾಲಿ, ಎಲ್ಲ ಖಾಲಿ, ಬಿಟ್ಟು ಹೋಗ್ತಕ್ಕಂಥದ್ದು ಎಲ್ಲವೂ ಖಾಲಿ. ಆದ್ರೆ ಬರ್ತಕ್ಕಂಥದ್ದು ಒಂದೇ ನಿಮ್ಮ ಜೀವನದೊಳಗೆ ತುಂಬ್ಕೋಬೇಕು. ಅದ್ಯಾವುದು ಅಂತ ಹೇಳಿದ್ರೆ ಜ್ಞಾನ ಅನ್ನುವಂಥ ಸಂಪತ್ತನ್ನ ತುಂಬಿಕೊಳ್ತಕ್ಕಂಥದ್ದು ಏನ್ರಿ, ಜ್ಞಾನ ಅಂತಕ್ಕಂಥ ಸಂಪತ್ತನ್ನ ಒಳಗಡೆ ತುಂಬಿಕೊಳ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಏನಂದ್ರೆ, ಇದು ಒಂದು ಸಂಭ್ರಮ ಅಷ್ಟೇ, ಈ ಲೋಕದ ಸಂಭ್ರಮ ಶರೀರ ಅಷ್ಟೇನೆ ಹೊರತು ಬೇರೆ ಇನ್ನಾವುದು ಕೂಡ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕಾಗಿ ದೇಹವು ಇದು ಕೇವಲ ಕ್ಷುತ್ತಿನ ಆಗರವಲ್ಲ, ದೇಹವು ಕ್ಷುತ್ತಿನ ಆಗರವಲ್ಲ, ಸಂಸಾರ ಘಟವ ಮೆತ್ತುವ ಬುದ್ಧಿಯಲ್ಲ, ನಿತ್ಯಾನಿತ್ಯವ ತಿಳಿದು ನಿಶ್ಚಯಿಸುವ ನರಿದಲ್ಲಿ ಬಲಿತಾರ್ಪಣ. ಇದು ಸತ್ಯವಂತರ ಹೊಲ, ಮುಕ್ತಿವಂತರ ಬೆಳೆ, ಚನ್ನ ಕೂಡಲ ರಾಮೇಶ್ವರ ಲಿಂಗದ ಸಂಘ. ಅವ್ರು ಹೇಳ್ತಾರೆ ಇದು ಕೇವಲ ತಿಂದು
ಗೋಡೆಗೆ ಈ ಸಿಮೆಂಟು ಏನು ಉಸುಗು ಅಂದ್ರೆ ಮರಳು ಕಲಿಸಿ ಮೆತ್ತುತ್ತಾರಲ್ಲ, ಮೆತ್ತುತ್ತಾರಂತ. ಆಮೇಲೆ ಮಣ್ಣಿನ ಗೋಡೆ ಉದಾಹರಣೆ ತಗೊಳ್ಳೋಣ. ನಿಮಗೆ ಮಣ್ಣನ್ನು ಹಿಂಗೆ ಹೊಡೆದು ಏನು ಮಾಡ್ತಾರಂತ, ಮೆತ್ತುತ್ತಾರಂತ. ಹಂಗೆ ನಮ್ಮ ಜನ ಏನು ಮಾಡಿದ್ರಂತ ಗೊತ್ತಾ, ಆ ದೇವನನ್ನ ಒಳಗಡೆ ಮುಚ್ಚಿಟ್ಟು ಮೆತ್ತಗೊಂತ ಬಂದ್ರಂತ್ರಿ. ಇದು ಅನ್ನೋದನ್ನು ಮೆತ್ತಗೊಂತ ಬಂದರು ಏನ್ರಿ, ಇದು ಅನ್ನೋದನ್ನು ಮೆತ್ತಗೊಂತ ಬಂದರು. ಆ ನಂತರ ನಾನು ನಂದು ನನ್ನಿಂದ ಅನ್ನೋದನ್ನು ಮೆತ್ತಗೊಂತ ಬಂದರು. ಹೆಂಡತಿ ಗಂಡ ಮಕ್ಕಳು ಅನ್ನೋದನ್ನ ಮೆತ್ತಗೊಂತ ಬಂದರು. ಎಲ್ಲ ಮೆತ್ತಗೊಂತನ ಬಂದರು. ಒಟ್ಟ ಏನ್ರಿ ಈ ಮನೆಗೆ ಮೆತ್ತಗೊಂತ ಬಂದರು. ಪಾಪ ಅದನ್ನು ಒಳಗಡೆ ಇಟ್ಟರು. ಯಾವುದು ಆತ್ಮಶಕ್ತಿಯನ್ನ ಒಳಗಡೆ ಇಟ್ಟರು. ಎಲ್ಲ ಮೆತ್ತಿ 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 ಏನ್ ಮಾಡಿದ್ರು ಅಂದ್ರೆ ಆ ಆತ್ಮಶಕ್ತಿಯನ್ನ ಕಾಣದಂತೆ ಮಾಡಿದರು. ಅದಕ್ಕಾಗಿ ನಿತ್ಯವ ತಿಳಿದು ನಿಶ್ಚಯವನ್ನರಿದಲ್ಲಿ. ಅದಕ್ಕಾಗಿ ಯಾವಾಗ ನಿನ್ನ ಒಳಗಡೆ ಆ ಒಂದು ದೇವ ಕಾರುಣ್ಯ ಆಗುತ್ತೆ ಅಂತಂದ್ರೆ ನಿತ್ಯವ ತಿಳಿದು. ಯಾವುದು ನಿತ್ಯ, ಯಾವುದು ಸುಳ್ಳು ಏನ್ರಿ, ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನುವಂಥದನ್ನ ಯಾವಾತನು ತಿಳ್ಕೊಂಡು ನಡೀತಾನೆ ನೋಡ್ರಿ, ತಿಳ್ಕೊಳ್ತಾನೆ ನೋಡ್ರಿ. ತಿಳ್ಕೊಂಡು ತನ್ನೊಳಗೆ ತಾನು ದೇವರನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ ಅಂತ ಅವನು ಏನಾಗ್ತಾನಂದ್ರೆ ನಿಶ್ಚಯವನ್ನರಿದಲ್ಲಿ ನಿಶ್ಚಿಂತನೆ ನೆಲೆಗೆ ಬರ್ತಾನ. ಅವನು ಮುಂದೆ ಹೇಳ್ತಾರೆ ಬರಿತಾರ್ಪಣ ಅಂದ್ರೆ ತನ್ನನ್ನ ನೋಡ್ಕೊಳ್ಳುವಂತಹ ಕನ್ನಡಿ ತಾನೇ ಆಗ್ತಾನೆ. ಅರ್ಥ ಆಯ್ತಾ? ಮುಂದೆ ಹೇಳ್ತಾರೆ ಇದು ಸತ್ಯವಂತರ ಫಲ. ಎಷ್ಟು ಚಂದ ಬಳಸ್ತಾರೆ ನೋಡ್ರಿ. ಈ ದೇಹ ಯಾರ ಫಲ? ಇದು ಸತ್ಯವಂತರ ಫಲ. ಇದು ಅರ್ಥ ಆಯ್ತಲ್ಲ? ಇಲ್ಲಿ ಯಾರು ಬೇಕಾದರೆ ಬರಲಿಕ್ಕೆ ಆಗೋದಿಲ್ಲ. ಇದು ಸತ್ಯವಂತರ ಫಲ ಇದೆ. ಹಾಗಾದ್ರೆ ಇಲ್ಲಿ ಬೆಳೀತಕ್ಕಂಥ ಬೆಳೆ ಯಾವುದಿದೆ ಅಂದ್ರೆ ಮುಕ್ತಿವಂತರ ಬೆಳೆ ಏನ್ರಿ, ಮುಕ್ತಿವಂತರ ಬೆಳೆ, ಸತ್ಯವಂತರ ಫಲ, ಮುಕ್ತಿವಂತರ ಬೆಳೆ. ಚನ್ನ ಕೂಡಲ ರಾಮೇಶ್ವರ ಲಿಂಗದ ಸಂಘ ಅಂದ್ರೆ ಅಂಥ ಲಿಂಗದ ಸಂಘವನ್ನ ನಿನ್ನೊಳಗ ನೀನು ಮಾಡಿಕೋ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕಾಗಿ ಇನ್ನೊಂದು ಕಡೆಗೆ ಲಿಂಗಮ್ಮ ಬಹಳ ಚೆನ್ನಾಗಿ ಹೇಳ್ತಾರೆ. ಹಡಪದ ಅಪ್ಪಣ್ಣನವರ ಹೆಂಡತಿ ಲಿಂಗಮ್ಮ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಏನಂತಾರೆ ಅವರು? ಹೊತ್ತು ಹೊತ್ತಿಗೆ ಮತ್ತೆ ಹಾಕಿ ತಿಪ್ಪೆಯಲ್ಲಿ ಕರ್ಪೂರವನ್ನು ಅರಸುವಂತೆ. ಹೊತ್ತು ಹೊತ್ತಿಗೆ ಹೌದಲ್ರಿ, ಹಾಕ್ತಾನೇ ಇರ್ತಾರೆ. ಕೆಲವರಂತೂ ಹಾಕ್ತಾರಂತ್ರಿ, ಕೈ ಹಾಕಿದ್ರೆ ಇಲ್ಲಿಗೆ ಸಿಗ್ತಿರ್ತದಂತ ಏನ್ರಿ, ಕೈ ಹಾಕಿದ್ರ ಇಲ್ಲೇ ಸಿಗ್ತಿರ್ತದಂತ ಆಟ ಸಿಗ್ತಿರ್ತಾರಂತ. ಯಾಕಂದ್ರೆ ಹಾಕೋದ ನಿಮ್ಮ ಮುಂದೆ ಹೇಳ್ತಾನೆ ಆರೋಗ್ಯಕರವಾಗಿರ್ಬೇಕು ಅಂತಂದ್ರ ನೀವು ಎಷ್ಟಂದ್ರ ಅರ್ಧ ನೀರು ಇರ್ಬೇಕಂತ, ಕಾಲು ಭಾಗ ಆಹಾರ ಇರ್ಬೇಕಂತ. ಏನ್ರಿ, ಜೀರ್ಣ ಆಗಲಿಕ್ಕೆ ಕಾಲು ಭಾಗ ಆಹಾರ ಇರಬೇಕು, ಅರ್ಧ ಭಾಗ ನೀರು ಇರ್ಬೇಕು. ಮತ್ತೆ ನಿಮಗೆ ಹೆಂಗೆ ಅನ್ನಿಸ್ತಿರ್ಬೇಕು ಅಂದ್ರೆ ನಿಮ್ಮ ಹೊಟ್ಟೆ ಭಾರ ಅನ್ನಿಸ್ಬಾರ್ದು ಏನ್ರಿ. ಅದು ಹೇಳ್ತಕ್ಕಂತ ಎಷ್ಟು ಹಾಕ್ಬೇಕು ಇದಕ್ಕೆ ಅನ್ನೋದನ್ನ ಅದು ಹೇಳ್ತಕ್ಕಂತ ಏನ್ರಿ ಅಂತೀರ ಇಲ್ಲ. ಅದು ಬಂತು ಅಂದ್ರೆ ಇನ್ನು ಕಡಿಮೆ ಮಾಡು ಅಂತ ಹೇಳ್ತದದು. ಅರ್ಥ ಆಯ್ತಾ? ಇನ್ನು ಕಡಿಮೆ ಮಾಡು ಅಂತ ಹೇಳಿದ್ರು ಹಾಕ್ತಿರ್ತದೆ. ಮತ್ತೆ ಮೇಲೆ ಹೊಡಿತಾರೆ, ಮತ್ತೆ ಹಾಕ್ತಾರೆ. ಹಾಗಾಗಿ ಏನಾಗ್ತೈತಿ ಅಂತಂದ್ರೆ ಮೈ ಎಲ್ಲ ಬೆಳ್ಕೊಂಡು ಏನ್ರಿ ಏನು ತಿನ್ನಂಗಿಲ್ಲ ಸರಿಯಾಗಿ ಅಂದ್ರೆ ಮೈ ಬರಾಕತ್ತಾವ ಇವತ್ತಿನ ಕಾಲಕ್ಕೆ. ಇನ್ನು ಹಿಂಗೆ ತಿಂದು ಬಿಟ್ರಂತೂ ಮುಗಿದ ಹೋಗೋದು ಕಥೆಗಳು. ಹೌದಲ್ಲ? ಮೈ ಬೆಳ್ಕೊಂಡು ಎದ್ವಾ ಮಣ್ಣೊಬ್ಬ ಗಾಡಿ ಮೇಲೆ ಹೊಟ್ಟಾನ. ಆ ಗಾಡಿ ಏನು ಪಾಪ ಮಾಡೈತೆ ಅಂದೇನ ಅಂತ ಕುಂತಾನ ಹಿಂಗೆ ಹೊಟ್ಟೆ ಅಂತ ಏನು ನೋಡ್ಬೇಕು ವಿಚಿತ್ರ ಅಂದ್ರೆ ಅಡ್ಡ ತಿಡ್ಡಿ ಬೆಳ್ಕೊಂಡು ಹೋಗ್ತಾವ ಅನ್ನುವಂಥದ್ದು. ಅದಕ್ಕಾಗಿಲ್ಲ ಅಂತಾರೆ ಏನಂದ್ರೆ ಹೊತ್ತು ಹೊತ್ತಿಗೆ ಮತ್ತೆ ಹಾಕಿ ತಿಪ್ಪೆಯಲ್ಲಿ ನಾ ಪದೇ ಹೇಳಾಕತ್ತಾನೆ ಇದನ್ನ ತಿಪ್ಪಿ ಮಾಡ್ಕೋಬೇಡ್ರಿ ಅಂತ. ಹೌದಲ್ಲ? ತಿಪ್ಪೆಯಲ್ಲಿ ಕರ್ಪೂರವನ್ನು ಅರಸುವಂತೆ. ಏನ್ರಿ, ತಿಪ್ಪೆ ಒಳಗೆ ಕರ್ಪೂರ ಅರ್ಸಕ್ ಹೋದ್ರು ಸಿಗ್ತದೇನು? ಕರ್ಪೂರ
ಇಲ್ಲ. ಹಂಗ ಈ ತಿಪ್ಪೆ ಒಳಗ ಆತ್ಮನೆನ್ನುವಂಥವನ್ನ ಹುಡುಕಾಕ್ ಹೋದ್ರೆ ಸಿಗೋದಿಲ್ಲ. ಯಾಕ? ತಿಪ್ಪಿ ತುಂಬಿಕೊಂಡು ಬಿಟ್ಟಾರ, ಅವನೇನು ಸಿಗ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಹೇಳ್ತಾರೆ, ತಿಪ್ಪೆಯಂತಹ ಒಡಲೊಳಗೆ ಕರ್ತುವನ್ನು ಅರಿಸಿದೆನೆಂಬ ಅಣ್ಣಗಳಿಗ ನೀವು ಕೇಳಿರೋ. ನೋಡ್ರ, ತಿಪ್ಪೆಯಂತಹ ದೇಹದೊಳಗಡೆ ಆ ಒಂದು ಕರ್ತೃವನ್ನ, ದೇವರನ್ನ ಅರಿಸೀನಿ ಅಂದ್ರೆ ಹುಡುಕೇನಿ ಅಂತೇಳಿ ಹೋಗುವಂತವ್ರೆ ಅಣ್ಣಗಳಿಗ ನೀವು ಕೇಳಿರೋ. ಅವ್ರು ಹೇಳ್ತಾರೆ ನೀವು ಕೇಳಿರೋ ಅಂತ ಹೇಳುವಂತ ಮಾತು. ಅದಕ್ಕಾಗಿ ಅದು ಆ ತಿಪ್ಪೆ ಒಳಗೆ ಸಿಗೋದಿಲ್ಲ. ಆ ತಿಪ್ಪೆಗಳನ್ನ ಖಾಲಿ ಮಾಡಿದಾಗ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕಾಗಿ ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು. ಏನ್ರಿ? ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಅಳಿಯದು. ಜೀವ ಭಾವ ಒಳಿದಲ್ಲದೆ ಭಕ್ತಿ ಭಾವ ಅಳವಡದು. ಏನ್ರಿ? ಜೀವ ಭಾವವನ್ನು ಯಾರು ಬಿಡೋದಿಲ್ಲ, ಅವರಲ್ಲಿ ಭಕ್ತಿ ಅಳವಡೋದಿಲ್ಲ. ಆ ನಂತರದಲ್ಲಿ ಭಕ್ತಿ ಭಾವ ಅಳವಟ್ಟಲ್ಲದೆ ಅರಿವು ತಲೆದೋರದು. ಭಕ್ತಿ ಭಾವ ಅಳವಟ್ಟಲ್ಲದೆ, ಭಕ್ತಿ ಭಾವ ಅಳವಟ್ಟಿಲ್ಲ ಅಂದ್ರ ಅರಿವು ಏನಾಗಂಗಿಲ್ಲ, ಜಾಗೃತ ಆಗಂಗಿಲ್ಲ. ಅರ್ಥ ಆಯ್ತಿಲ್ಲ? ಅರಿವು ಜಾಗೃತ ಆಗಂಗಿಲ್ಲ. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಅರಿವು ಯಾರ ಹತ್ರ ಜಾಗೃತ ಆಗಲ್ವ, ಅವಾಗ ಅವನು ಏನ್ ಮಾಡಂಗಿಲ್ಲ ಅಂದ್ರ ಆ ದೇವನ ಕುರುಹ ಇದನ್ನ ಮರೆತು ಏನಂತಂದ್ರ ತನ್ನನ್ನ ತಾನು ಕುರುಹು ಅಂದ್ರೆ ತನ್ನನ್ನ ತಾನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಕುರುಹ ಅಂದ್ರೆ ಇಷ್ಟಲಿಂಗ ಅಲ್ಲ. ಏನಂದ್ರೆ ಇಲ್ಲಿ ಬೇರೆ ಅರ್ಥ ಆಗುತ್ತೆ. ಏನಂದ್ರ ದೇಹ, ನಾನು, ನನ್ನದು ಎನ್ನುವಂತ ಕುರುವನ್ನ ನಷ್ಟ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು ಕಾಣ. ಮಾಯೆ ಹೋಗ್ಬೇಕು ಅಂದ್ರ ಏನಾಗಬೇಕು ಅಂದ್ರ ಕುರುಹು ನಷ್ಟವಾಗಬೇಕು. ಅಂದ್ರೆ ನಾವು ನನ್ನದು ಅನ್ನುವಂಥದ್ದು ಹೋಗಬೇಕು. ಅದಕ್ಕಾಗಿ ಇದು ಕಾರಣ. ಕಾಯದ ಜೀವದ ಹೊಲಿಗೆಯ ಅಳಿವ ಭೇದವ ಅಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪದು ಕಾಣ. ಇವನ್ನೆಲ್ಲವನ್ನು ಕೂಡ ಬಿಡದೇ ಇದ್ರ ಆ ಗುಹೇಶ್ವರ ನಿಮಗ ಸಾಧ್ಯವಾಗೋದಿಲ್ಲ, ದೊರಕೋದಿಲ್ಲ ಅನ್ನುವಂಥ ಮಾತನ್ನ ಲಿಂಗಮ್ಮ ತಾಯಿಯವರು ಹೇಳ್ತಾರೆ.